ಜೈ ಶ್ರೀರಾಮ್ ಎಲ್ರಿಗೂ. ನಾನು ನಮ್ಮ ಮನೇಲಿ ಶಾವಿಗೆ ಪಾಯಸ ಯಾವ ಥರ ಮಾಡ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಒನ್ ಬ್ಯೂಟಿ ಆಫ್ ದ ರೆಸಿಪಿನ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಆ ಸ್ಟೆಪ್ನ ಸ್ಕಿಪ್ ಮಾಡಿಬಿಡಿ. ಫಸ್ಟ್ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡು ಅದು ಕರಗಿದ್ಮೇಲೆ ಅದಕ್ಕೆ ಕ್ರಷ್ ಮಾಡಿರೋ ಡ್ರೈ ಫ್ರೂಟ್ಸು ಮತ್ತು ಶಾವಿಗೆ ಇದನ್ನೆಲ್ಲ ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ತುಪ್ಪದ ಘಮ ಬರೋವರೆಗೂ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಗಸಗಸೆನೇ ಆ್ಯಡ್ ಮಾಡಿ ಅದು ಹುರ್ಕೋಬೇಕು. ಅದನ್ನು ಹುರ್ಕೊಂಡು ಇದನ್ನು ಸೈಡಿಗೆ ಇಡಬೇಕು. ಇವಾಗ ನಾನು ಹೇಳಿದ್ಮೇಲೆ ಬ್ಯೂಟಿ ಆಫ್ ದ ರೆಸಿಪಿ ಅಂತ, ಅದೇ ಈ ಸ್ಟೆಪ್ ಮಿಸ್ ಮಾಡಬೇಡಿ. ಅದೇ ಪಾತ್ರೆಯಲ್ಲಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನಾನು. 1-2 ಸ್ಪೂನ್ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಸ್ವಲ್ಪ ಬೆಲ್ಲ ಕರಗೋವರೆಗೂ ಒಂಚೂರು ನೀರು ಹಾಕ್ಕೊಂಡು ಅದು ಕ್ಯಾರಮಲೈಸೇಷನ್ ಬರಬೇಕು. ಆ ಥರ ಅದನ್ನ ಕರಗಿಸ್ಕೊಂಡು ಅದಕ್ಕೆ ಕುದಿಸಿ ಇಟ್ಕೊಂಡಿರ್ತಕ್ಕಂಥ ಹಾಲನ್ನ ಹಾಕಬೇಕು. ಈ ಸ್ಟೆಪ್ನ ಮಿಸ್ ಮಾಡದೆ ಮಾಡಿ. ಈ ಸ್ಟೆಪ್ ಮಾಡಿ ನೀವು ಶಾವಿಗೆ ಪಾಯಸ ಮಾಡಿಕೊಡಿ. ಶಾವಿಗೆ ಪಾಯಸ ಇಷ್ಟ ಇಲ್ಲದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಹಾಲನ್ನೆಲ್ಲ ಹಾಕ್ಕೊಂಡು ಇದು ಹಾಲು ಚೆನ್ನಾಗಿ ಕುದಿಬೇಕು. ಅದು ಕುದೀತಿರುವಾಗ ನಾವೇನು ಶಾವಿಗೆ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸ್ ಅದೆಲ್ಲನೂ ಕುದೀತಿರೋ ಹಾಲಲ್ಲಿ ಹಾಕಬೇಕು. ಕುದೀತಿರೋ ಹಾಲಲ್ಲಿ ಆ ಶಾವಿಗೆ ಹಾಕಬೇಕು. ಇದಕ್ಕೆ ಡ್ರೈ ಫ್ರೂಟ್ಸ್ನ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಶಾವಿಗೆನ ಹಾಕಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಯಾಕಂದರೆ ನಾನು ಫೈನ್ ಶಾವಿಗೆ ಯೂಸ್ ಮಾಡೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋದು ಬೇಕಿಲ್ಲ. ನಂತರ ಅದು ಕುದ್ಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ, ನಾನು 2 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ. ಆ ಸಕ್ಕರೆ ಹಾಕಿ ಅದು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕುದಿಸಿ ಅದಕ್ಕೆ ಫ್ಲೇವರ್ಗೆ ನಾವು ಏಲಕ್ಕಿ ಪುಡಿನ ಆ್ಯಡ್ ಮಾಡಬೇಕು. ಏಲಕ್ಕಿ ಪುಡಿ ಆ್ಯಡ್ ಮಾಡಿಬಿಟ್ಟು ಅದನ್ನ ಒಂದು ಕುದಿ ಕುದಿಸಿದ್ರೆ ಸಾಕು. ನಮಗೆ ರುಚಿಕರವಾದ ಶಾವಿಗೆ ಖೀರ್ ಅಥವಾ ಶಾವಿಗೆ ಪಾಯಸ ರೆಡಿ. ಈ ಥರ ಒಮ್ಮೆ ಮಾಡಿ ನೋಡಿ. ಶಾವಿಗೆ ಪಾಯಸ ಇಷ್ಟ ಇಲ್ಲದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ. ಸಡನ್ನಾಗಿ ಯಾರು ಬಂದರೆ ನಾವು ಇನ್ಸ್ಟೆಂಟಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಇದೇ ಥರದ ವಿಡಿಯೋಗೋಸ್ಕರ ಫಾಲೋ